ಎಲ್ಲರಿಗೂ ಶುಕ್ರವಾರದ ಶುಭೋದಯ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಏನಕ್ಕೆ ರಂಗೋಲಿ ತೋರಿಸ್ತಾ ಇದ್ದೀನಿ ಗೊತ್ತಾ? ನಮ್ಮಮ್ಮ ಪ್ಯಾರಪಟ್ ಹೊರಗೆ ಹಾಕೋ ರಂಗೋಲಿನ ಒಳಗೆ ಹಾಕ್ತಿದ್ರು. ಯಾಕಮ್ಮ ಅಂತ ಕೇಳಿದಕ್ಕೆ ಮಳೆ ಬರುತ್ತೆ, ಅಳಿಸೋಗುತ್ತೆ, ಅದಕ್ಕೆ ಸರಿ ಅಂದ್ಕೊಂಡು ಕಿಚನ್ ಕಡೆ ಬಂದೆ. ಸಂಪಿಗೆ ಹೂವು ನಮ್ಮ ಗಾರ್ಡನಲ್ಲಿ ಬಿಟ್ಟಿತ್ತು ಅಂತ ನಮ್ಮ ಅಮ್ಮ ಎತ್ತಿಟ್ಟಿದ್ರು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಘಮ ಘಮ ಅಂತಿತ್ತು. ಹಾಗೆ ನಮ್ಮಮ್ಮ ಕಾಫಿ ಕಾಸ್ಕೊಟ್ರು. ಕಾಫಿ ಕುಡ್ದು ನಮ್ಮಮ್ಮ ಇಡ್ಲಿಗೆ ಏನಾರು ಸಾಂಬಾರು ಮಾಡು ಅಂದರು. ಅದಕ್ಕೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಂಡೆ. ಮೈಸೂರು ಬೇಳೆ, ತೊಗರಿಬೇಳೆ ಎರಡೂ ಹಾಕಿದೆ. ಈರುಳ್ಳಿ, ಟೊಮೊಟೊ, ಹಸಿಮೆಣಸು, ಬೆಳ್ಳುಳ್ಳಿ, ಅರಿಶಿನ, ಉಪ್ಪು ಇದೆಲ್ಲ ಹಾಕಿ ನೀರು ಹಾಕಿ ವಿಶಿಲ್ ಹೊಡೆಯೋಕ್ಕಿಟ್ಟೆ. ವಿಶಿಲ್ ಹಾಕ್ತಿದ್ದಂಗೆ ಮಸ್ತ್ ಬಿಟ್ಟು ಸಾರಿಗೆ ಒಗ್ಗರಣೆ ಕೊಡಬೇಕಲ್ವ, ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಹಸಿಮೆಣಸು ಇದೆಲ್ಲ ಹಾಕಿ ಫ್ರೈ ಮಾಡಿ ಮಸ್ತ್ ಇಟ್ಕೊಂಡಿರೋ ಬೇಳೆನ ಹಾಕಿ ನೀಟಾಗಿ ಕುದಿಸಿ ಅದಾದಮೇಲೆ ಹುಣಸೆ ಹುಳಿ ಹಾಕಿದ್ರೆ ಮುಗ್ದೋಯ್ತು. ಬೇಳೆ ಸಾರು ಸಕ್ಕತ್ತಾಗಿರುತ್ತೆ, ಈಸಿ ಆ್ಯಂಡ್ ಟೇಸ್ಟಿ, ಬೇಗ ಮಾಡ್ಬೋದು. ಬಿಸಿ ಬಿಸಿ ಇಡ್ಲಿಗೆ ಸಾರು ಹಾಕ್ಕೊಂಡು ತಿಂತಿದ್ರೆ ಸಕ್ಕತ್ತಾಗಿರುತ್ತೆ. ಅದರಲ್ಲೂ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ಫುಡ್ಸಿಗೆ ನನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.